ಈ ಶಾಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ಮುನೇಶ್ ಸಾಹೇಬ್ರು ಕಾರಣ. ಯಾಕಂತ ಹೇಳಿದ್ರೆ ಅದು ನಮ್ಮ ಮುನೇಶ್ ಅವ್ರ ಹತ್ರ ನಾವು ಕಲಿಬೇಕು. ಅದು ಉರ್ದು ಶಾಲೆನ, ತೆಲುಗು ಶಾಲೆನ, ಕನ್ನಡ ಶಾಲೆನ, ಇಂಗ್ಲಿಷ್ ಶಾಲೆನ, ಈ ಇಂತ ಕೆಲಸ ಪ್ರತಿಯೊಂದು ಮಾಡಲ್ಲ. ಕ್ವಾಲಿಟಿ ಇದೆಯಲ್ಲ ಅದು ಪ್ರತಿಯೊಬ್ಬರಿಗೂ ಬರಲ್ಲ. ಅಂಬೇಡ್ಕರ್ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಅವ್ರು ಕೆಟ್ಟ ಕೆಲಸ ಮಾಡಿರ್ಬೋದು, ಇಲ್ಲಿ ಲೂಟಿ ಮಾಡ್ಕೊಂಡು ಹೋಗಿರ್ಬೋದು, ಆದ್ರೆ ಆ ಎಮ್ಮನ್ಗೆ ಇದು ಸಗಣಿಯಲ್ಲಿ ಆಗ್ತಾ ಇದ್ರಂತೆ. ಇವತ್ತು ಈ ಶಾಲೆಯ ಕಾಂಪೌಂಡ್ ಗೋಡೆಯಿಂದ ಬ್ರಿಟಿಷ್ ಕಾಲದಲ್ಲಿ 1867ರಲ್ಲಿ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದ್ರು ಕೂಡ ಅದನ್ನ ಅಂದ್ರೆ ಗೋಡೆಯಿಂದ ಹಿಡಿದು ಸುಣ್ಣ ಬಣ್ಣ, ವಾಲ್ ಪೈಂಟಿಂಗ್ ಇರ್ಬೋದು, ಇಲ್ಲಿ ಟಿವಿ ಇರ್ಬೋದು, ಡೆಸ್ಕ್ ಗಳಿರ್ಬೋದು, ಎಲ್ಲಾ ರೀತಿಯಲ್ಲಿ ಇವತ್ತು ಈ ಶಾಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ಮುನೇಶ್ ಸಾಹೇಬ್ರು ಕಾರಣ. ಯಾಕಂತ ಹೇಳಿದ್ರೆ ಈ ರೂಫ್ ನಿಂದ ಹಿಡಿದು, ಈ ಗಾರ್ಡನ್ ನಿಂದ ಹಿಡಿದು, ಪೈಂಟಿಂಗ್ ನಿಂದ ಹಿಡಿದು, ವಾಲ್ ಪೈಂಟಿಂಗ್ ನಿಂದ ಹಿಡಿದು, ಟಿವಿ ನಿಂದ ಹಿಡಿದು, ಮಕ್ಳು ಬಡಿಯೋ ಪೆನ್, ಅವ್ರು ಹಾಕೋ ಬಟ್ಟೆ ಕೂಡ ಅವರು ಏನು ಗಾರ್ಮೆಂಟ್ ಸ್ಕೂಲ್ ಅಲ್ಲಿ ಯಾವ ತರ ಹಾಕೋ ಬರ್ತಾರೆ ಆ ತರ ಬರ್ಬೇಕು ಅಂತ ಅವ್ರು ಪಾಪ ಇಡೀ ಮುಳಬಾಲ್ ತಾಲೂಕಿನಲ್ಲಿ ಮಕ್ಳಿಗೆಲ್ಲ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಈ ಇಂತ ಕೆಲಸ ಪ್ರತಿಯೊಂದು ಮಾಡಲ್ಲ. ನೀವು ಮಾಡಿದೀರಾ, ನಿಮ್ಗೆ ದೇವರು ಇಲ್ಲೂ ಕೂಡ ಅದಕ್ಕೆ ಪ್ರತಿಫಲ ಕೊಡ್ತಾರೆ. ನೀವು ಸತ್ತೋದ ಮೇಲೆ ಕೂಡ ಪ್ರತಿಫಲ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಇದು ನಮ್ಮಲ್ಲಿ ಹೇಳ್ತಾರೆ ಸವಾಬೆ ಜಾರಿ ಅಂತ. ನೀವೇನಾದ್ರೂ ಮಾಡಿದ್ರೆ ಇದು ಡೆಸ್ಕ್ ಇವಾಗ 1867 ಬ್ರಿಟಿಷ್ ಅವ್ರು ಕಟ್ಟಿರೋದು. ಅವ್ರ ಸರ್ಕಾರನೂ ಇಲ್ಲ, ಅವರು ಇಲ್ಲ ಇಲ್ಲಿ. ಆದ್ರೆ ಬ್ರಿಟಿಷ್ ಅವ್ರಿಗೆ ಇವತ್ತು ನಾವು ನೆನ್ಸ್ಕೊಂತ ಇದೀವಿ. ಅವ್ರು ಕೆಟ್ಟ ಕೆಲಸ ಮಾಡಿರ್ಬೋದು, ಇಲ್ಲಿ ಲೂಟಿ ಮಾಡ್ಕೊಂಡು ಹೋಗಿರ್ಬೋದು, ಆದ್ರೆ ಅವ್ರು ಮಾಡಿರುವ ಕೆಲಸ ಇಲ್ಲಿ ಶಾಶ್ವತವಾಗಿದೆ. ಹಂಗೆ ನೀವು ಮಾಡಿರುವ ಈ ಕೆಲಸ ಶಾಶ್ವತವಾಗಿರುತ್ತದೆ. ಈ ಮಕ್ಕಳು ಅವ್ರು ಇರೋಷ್ಟು ದಿನ ಇಲ್ಲ, ಮಕ್ಳು ಇಲ್ಲಿ ಇದ್ದು ಮತ್ತೆ ಬೇರೆ ಕಡೆ ಹೋಗ್ಬೋದು, ಟೀಚರ್ಸ್ ಇಲ್ಲಿ ಇರ್ಬೋದು, ಬೇರೆ ಕಡೆ ಹೋಗ್ಬೋದು, ನಾವಿರ್ಬೋದು, ನಾವು ಸತ್ತೋಗ್ಬೋದು, ಆದ್ರೆ ನಾವು ಮಾಡುವ ಕೆಲಸ ಶಾಶ್ವತವಾಗಿರ್ತದೆ. ಅದಕ್ಕೆ ನೀವು ಮಾಡುವ ಕೆಲಸ ಶಾಶ್ವತ ಆಗಿರುತ್ತಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ನಿಮ್ಗೆ ವಿಶೇಷವಾಗಿ ಮತ್ತೊಮ್ಮೆ ನಿಮ್ಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್. ಪ್ರಪಂಚದಲ್ಲಿ ಇವಾಗ ಇರೋ ಒಂದು ಯಂಗ್ ಜನರೇಷನ್ಗೆ ಒಂದು ಮೋಟಿವೇಶನ್ ಆಗಿ ಒಂದು ಡೈನಾಮಿಕ್ ಲೈಫ್ ಸ್ಟೈಲ್ ಯಾವ ತರ ಬದುಕಬೇಕು, ಜೀವನ ಯಾವ ತರ ಇರಬೇಕು, ನಮ್ ಗೋಲ್ ಏನು, ನಮ್ ಏನ್ಸ್ ಏನು, ನಾವೇನಾದ್ರೂ ಒಂದು ಇಟ್ಕೊಂಡು ಅದನ್ನ ಯಾವ ತರ ಸಾಧಿಸಬೇಕು, ಜೀವನ ಅಂದ್ರೆ ಏನು, ನಾನ್ ಬದುಕಿರೋದು ಏನಕ್ಕೆ, ನಾನ್ ಬದುಕಿ ಸತ್ತೋದ್ಮೇಲೆ ನನ್ನ ಹೆಸರು ಇರ್ಬೇಕು ಅಂತ ಒಂದು ಕ್ವಾಲಿಟೀಸ್ ಇದೆಲ್ಲ ಅದು ನಮ್ಮ ಮುನೇಶ್ ಅವ್ರ ಹತ್ರ ತುಂಬಾ ಇಂಪಾರ್ಟೆಂಟ್. ಕ್ವಾಲಿಟೀಸ್ ನಾನು ನೋಡ್ತಾ ಇದ್ರೆ ನಾನು ಇನ್ಸ್ಪೈರ್ ಆಗ್ತಿದ್ದೀನಿ. ಹಾಗೆ ನಮ್ಮ ಯೂತ್ಗೆ ಇಂತ ಒಂದು ಜೀವನ ಮಾಡ್ಬೇಕಂತ ಹೇಳಕ್ ಕೂಡ ನನ್ಗೆ ಇಷ್ಟ, ಖುಷಿ ಆಗುತ್ತೆ. ಹಾಗೆ ನಮ್ಮ ಒಂದು ಫೈಜುಲ್ಲಾ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ಯಾವೊಬ್ರು ಕೂಡ ಒಬ್ಬರನ್ನ ಬಿಟ್ಟು ಒಬ್ರು ಮುಂದೆ ಹೋಗ್ಬೇಕಂತ ನೋಡ್ತಾರೆ. ನಮ್ಮ ಫೈಜುಲ್ ಸರ್ ಹತ್ರ ಒಂದು ಕ್ವಾಲಿಟಿನ ನೋಡ್ತೀವಿ. ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ, ಏನೇ ಒಂದು ಸಿಚುವೇಶನ್ ಬರಲಿ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಲೀಡರ್ಗೂ ಜೊತೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಕ್ವಾಲಿಟಿ ಇದೆಯಲ್ಲ ಅದು ಪ್ರತಿಯೊಬ್ಬರಿಗೂ ಬರಲ್ಲ. ಆ ಕ್ವಾಲಿಟಿನ ಅವ್ರನ್ನ ನೋಡಿ ನಾವು ಕಲಿಬೇಕು. ಆಗ್ಲೇ ನಾವು ಏನು ಸರ್ಕಾರಿ ಶಾಲೆಗಳಿಗೆ ನಾವು ಏನು ಸೇವೆ ಮಾಡ್ತಾ ಇದ್ದೀವಿ ನಾವೆಲ್ಲ ಕೂಡ ಗಮನಿಸಿರ್ಬೋದು. ನಾವು ಪೇಂಟಿಂಗ್ ಮಾಡೋದ್ರಿಂದ ಹಿಡಿದು ಕಾಂಪೌಂಡ್ ವಾಲ್ಸ್ ಕಟ್ಕೊಡೋದಂತ ಆಗಿರ್ಬೋದು, ಅಥವಾ ಕೊಡೋದಾಗಿರ್ಬೋದು, ಮತ್ತೆ ಅಲ್ಮೆರಸ್ ಕೊಡೋದಾಗಿರ್ಬೋದು, ಟ್ರ್ಯಾಕ್ ಸೂಟ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಒಂದು ಫಿಸಿಕಲ್ ರಿಸೋರ್ಸಸ್ ಅನ್ನ ಸರ್ಕಾರಿ ಶಾಲೆಗಳಿಗೆ ಇವತ್ತು ಖಾಸಗಿ ಶಾಲೆಗಳು ಎಷ್ಟು ಡೆವಲಪ್ ಆಗಿದ್ದಾವೆ, ಸರ್ಕಾರಿ ಶಾಲೆಗಳು ಕೂಡ ಅಷ್ಟೇ ಡೆವಲಪ್ ಆಗ್ತವೆ. ಆವಾಗ ತಾನೇ ಈಗೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತ ಎಲ್ಲ ಮಕ್ಕಳು ಕೂಡ BPL ಮಕ್ಕಳು, ಬಿಲೋ ಪಾವರ್ಟಿ ಲೈನ್. ಸೊ ಎಲ್ಲ BPL ಮಕ್ಕಳು ಕೂಡ ಶಿಕ್ಷಣ ದೊರಕಬೇಕಂತಂದ್ರೆ ಅವ್ರಿಗಿರುವಂತ ಏಕೈಕ ದಾರಿ ಅದು ಉರ್ದು ಶಾಲೆನ, ತೆಲುಗು ಶಾಲೆನ, ಕನ್ನಡ ಶಾಲೆನ, ಇಂಗ್ಲಿಷ್ ಶಾಲೆನ, ಅದು ಮುಖ್ಯ. ಒಟ್ಟಿನಲ್ಲಿ ಮಗುವಿನ ಭಾಷೆ ಬದಲಾದ್ರೂ ಕೂಡ ಮಗುವಿಗೆ ಶಿಕ್ಷಣ ಅನ್ನೋಂತ ದೊರಕುವಂತ ಒಂದು ಸಂಸ್ಥೆಗಳು ಏನಾದ್ರು ಇದ್ದಾವೆ ಅಂತ ಸರ್ಕಾರಿ ಶಾಲೆಗಳು ಮಾತ್ರ. ಸರ್ಕಾರಿ ಶಾಲೆಗಳು ಹೆಚ್ಚಾಗಿ ಕಟ್ಟಬೇಕು, ಕನ್ಸ್ಟ್ರಕ್ಷನ್ ಮಾಡಬೇಕು, ಇರೋ ಶಾಲೆಗಳಿಂದ ದೊಡ್ಡ ಶಾಲೆಗಳು ಮಾಡಬೇಕು ಅನ್ನೋವಂತ ಒಂದು ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ. ಆದ್ರೆ ಆಲ್ರೆಡಿ ಇರುವಂತಹ ಶಾಲೆಗಳಿಗೆ ಸೌಲಭ್ಯಗಳನ್ನ ಕೊಟ್ಟು ಅಲ್ಲಿ ಏನು ಕಲಿತಾ ಇದ್ರೆ ಆ ಮಕ್ಕಳ ಒಂದು ಶೈಕ್ಷಣಿಕವಾದ ಗುಣಮಟ್ಟವನ್ನ ಕಾಪಾಡುವಂತ ಜವಾಬ್ದಾರಿ. ಸೊ ಅಂತ ಜವಾಬ್ದಾರಿಯನ್ನ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನಾವು ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಇವಾಗ ಮಹನೀಯರು ಹಳೆಯ ಕಾಲದಲ್ಲಿ ನಾವು ನೋಡ್ಬೋದು, ಶತಮಾನಗಳ ಹಿಂದೆ ಕೂಡ ನೋಡ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ಪ್ರತಿಯೊಬ್ಬರು ಈ ಸಮಾಜದಲ್ಲಿ ಹುಟ್ಟುಕೊಂಡು
ಕೆಳ ಸಮುದಾಯಗಳಿಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಅನೇಕ ಚಾಲೆಂಜ್ಗಳನ್ನ ಅನುಭವಿಸಿದ್ರು. ಇವಾಗ ಸಾವಿತ್ರಿಬಾಯಿ ಫುಲೆ ಅಂತಿದ್ದಾರೆ, ಅವರು ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದ್ರೆ ಅವರು ಮನೆಯಿಂದ ಆಚೆ ಶಿಕ್ಷಣ ಕೊಡೋದಕ್ಕೆ ಹೆಣ್ಣು ಮಕ್ಕಳಿಗೆ ಕೊಡ್ಬೇಕಾದ್ರೆ ಆ ಹೆಣ್ಣಿಗೆ ಇದು ಸಗಣಿಯಲ್ಲಿ ಆಗ್ತಾ ಇದೆ ಅಂತ ಏನೋ ಆಯಮ್ಮನ ಬಾಡಿ ಮೇಲೆ ಆಯಮ್ಮನ್ ಹಾಕೋದು ಮುಖದ ಮೇಲೆ ಆಯಮ್ಮ ಒಂದು ವ್ಯಾನಿಟಿ ಬ್ಯಾಗ್ ಅಲ್ಲಿ ಅಥವಾ ಬ್ಯಾಗ್ ಅಲ್ಲಿ ಇನ್ನೊಂದ್ ಸ್ಯಾರಿ ತಗೊಂಡ್ ಹೋಗೋಳು. ಹೋಗ್ತಾ ಇರ್ಬೇಕಾದ್ರೆ ಗಲೀಜ್ ಮತ್ತೆ ಮುಗಿಸ್ಕೊಂಡು ಮತ್ತೆ ಸ್ಯಾರಿ ಬದಲಾಯಿಸ್ಕೊಂಡು ಬರೋರು. ಆ ತರ ಚಾಲೆಂಜಸ್ ಅನ್ನ ಫೇಸ್ ಮಾಡಿದೆ. ಬಸವಣ್ಣ ಅವಾಗಲೇ ಉಟ್ಕೊಂಡು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕಾದ್ರೆ ಎಷ್ಟೋ ಸಲ ಅಟೆಂಪ್ಟ್ಗಳನ್ನ ಅನುಭವಿಸಿದ್ದಾರೆ, ಏನೋ ಮರ್ಡರ್ ಅಟೆಂಪ್ಟ್ಗಳನ್ನ ಅನುಭವಿಸಿದ್ದಾರೆ. ಅಂಬೇಡ್ಕರ್ ಕೂಡ ಅಷ್ಟೇ. ಕಮ್ಯುನಿಟಿಗೂ ಏನಾದ್ರು ಒಬ್ಬ ವ್ಯಕ್ತಿ ಏನಾದ್ರು ಎಲ್ಲಾ ಕಮ್ಯುನಿಟಿ ಒಳ್ಳೇದ್ ಮಾಡಿದಾರೆ ಅಂತ ಯಾರು ಇದ್ದಾರೆ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಬರೀ ದಲಿತರಿಗೆ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ. ಬರೀ ದಲಿತರು ಮಾತ್ರ ಅಪ್ಲಿಟ್ ಆಗಿಲ್ಲ, ಪ್ರತಿಯೊಂದು ಕಮ್ಯುನಿಟಿ ಅಪ್ಲಿಟ್ ಆಗಿದೆ ಅಂತಾನೆ ದೇಶದಲ್ಲಿ. ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ ದುಷ್ಟ ಮನಸ್ಸುಗಳು ಒಂದು ಕಮ್ಯುನಿಟಿಗೆ ಸೀಮಿತ ಮಾಡ್ತಾರೆ. ಸೊ ಅದು ಎಲ್ಲಾ ಸಮಾಜದಲ್ಲಿ ಇದ್ದಿದ್ದೆ. ಅದನ್ನೆಲ್ಲ ಕೂಡ ಹೋಗಲಾಡಿಸ್ಬೇಕಂತಂದ್ರೆ ಇವೆಲ್ಲ ಕೂಡ ನಮ್ಮ ದೇಶದಿಂದ ನಾಶ ಆಗಿ ಹೋಗ್ಬೇಕಂತಂದ್ರೆ ಅಲ್ಲಿ ಎಜುಕೇಶನ್ ಪ್ರಬಲವಾದ ಒಂದು ಗೇಮ್ ಅನ್ನು ಪ್ಲೇ ಮಾಡಲೇಬೇಕಾಗುತ್ತೆ.